ನೀವು ಮಿಮಿಕ್ರಿ ಮಾಡ್ತೀವಿ. ಶಿವನಿ ಶಂಭುಲಿಂಗೈ ಕಲಿಯುಗದ ಕುಡಕ ಅಂತಾನು ಫೇಮಸ್. ಅವ್ರ ಖತರ್ನಾಕ್ ನನ್ನ ಮಕ್ಕಳ ಅಂತ ಹೇಳಬಹುದು ಅಷ್ಟ. ಅದ್ ಮಾಡಿ ತೋರ್ಸಕ್ ಬಾಳ ಅಸಹ್ಯ ಕಾಣುತ್ತೆ. ಮಧ್ಯದಲ್ಲಿ ಒಂದಷ್ಟು ಫೇಕ್ ಕಾಲ್ಸ್ ಬರುತ್ತೆ. ನಿಮ್ಗೆ ಫೋನ್ ಪೇ ಹಾಕ್ತಿವಾಡ್ರಿ ಅಂತಂದ್ ಹೋಗ್ತಾ ವಾಪಸ್ ಫೋನ್ ಮಾಡ್ಕೊಂಡು ಫೋನ್ ಸ್ವಿಚ್ ಆಫ್. ದಯಮಾಡಿ ನಾವು ದುಡ್ಕೊಂಡ್ ತಿನ್ನೋರು ಟೆನ್ಷನ್ ಆಗ್ಬಿಡ್ತೈತೆ ನಮ್ಗೆ ಹೆಂಗ್ ಕಂಟ್ರೋಲ್ ಮಾಡೋದು ಅಂತಂದು ಮಾಡಿದ ವೇಳೆ ಸುಳೆ ಮಗ ಅನಾಥ ಮಾಡ್ತಾನೆ. ನಮ್ಮ ಊರಾಗ ನಮ್ಮ ಮನಿ ತೋರಿಸ್ಬೇಕು. ಮುದ್ರಣ ಕಾಶಿ ಅಂತ ಕರೀತಾರೆ ನಮ್ ಗದಗಿಗೆ. ಅದ್ಭುತ ನಾಟಕ. ನಮ್ಗ ಫ್ಯಾನ್ ಆಗೀನಿ ಅಂತಂದ್ರ ಯಾವ ಹೀರೋ ಜೊತೆಗೆ ಯಾವ ಡೈರೆಕ್ಟರ್? ಉಪ್ಪಿ ಬಾಸ್ ಉಪ್ಪಿ ಸರ್ ಕಡೆ ಈ ಪ್ರೀತಿ ಪ್ರೇಮ ಎಲ್ಲ ಹಣೆ ಬರ ಅಂತ ಒಂದಿರುತ್ತಲ್ರಿ. ಎಲ್ಲಿ ಹೋಗ್ಬೇಕು ಅನ್ನೋದು ಅಲ್ಲಿ ಹೋಯ್ತೈತಿ. ನೀವು ಮಿಮಿಕ್ರಿ ಮಾಡ್ತೀನಿ ಅಂದ್ರಲ್ಲ, ಏನೆಲ್ಲ ಮಿಮಿಕ್ರಿ ಮಾಡ್ತೀರಾ? ಈ ಪ್ರಾಣಿ ಪಕ್ಷಿಗಳದು ಮಾಡಿ ಹಳೆ ಆಕ್ಟರ್ಸ್ ಎಲ್ಲ ಮಾಡ್ತಾರೆ. ಹಳೆ ಆಕ್ಟರ್ಸ್ ಮಾಡೋಣ. ನಮ್ ಧೀರೇಂದ್ರ ಗೋಪಾಲ್ ಅವರು ಮಾತಾಡಿದ್ರೆ ಹೆಂಗಿರ್ತೈತಿ. ಬಾಡಿ ಲ್ಯಾಂಗ್ವೇಜ್ ಹಂಗೆ ಮಾಡ್ತೀರಾ? ಬಾಡಿ ಲ್ಯಾಂಗ್ವೇಜ್ ಒಂದ್ ತಕ್ಕ ಮಟ್ಟಕ್ಕೆ ಮಾಡ್ತೀವಿ. ಆಯ್ತು, ಓಕೆ. ಶಿವನಿ ಶಂಭುಲಿಂಗೈ ಎಲ್ರಿಗೂ ನಮಸ್ಕಾರ ಕಣಪ್ಪ. ಇವತ್ತು ನಮ್ಮ ಮೇಡಮ್ ಅವರು ನಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಬರ್ಲಿ ಏನ್ರಪ್ಪ ಶಿವನಿ ಶಂಭುಲಿಂಗೈ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲಿಯುಗದ ಕುಡಕ ಅಂತಾನು ಫೇಮಸ್ ಆಗಿದೆ. ರಾಜು ತಾಳಿಕೋಟೆ ಅವ್ರ ಮಿಮಿಕ್ರಿ. ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು ಎದ್ದೇಳು ಭಾರತಿ ಅಂತ. ಎದ್ದು ಬಿಟ್ರೆ ನನ್ನ ಮಕ್ಕಳ ತಿಪ್ಪ್ಯಾಗ ನಾಯಿ ಕುಡಿಯದಂಗ ಪುದು 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 ಇಂತಿಂತ ನನ್ನ ಮಕ್ಕಳ ಮೊದಲ ಹೇಳ್ತಾರಂತ ಕೂತಿದ್ರ ಬಿದ್ದುಕೊಡ್ರು ನಿಮ್ಮ ಅವ್ರ ಖತರ್ನಾಕ್ ನನ್ನ ಮಕ್ಕಳ ಅಂತ ಬೆಳೆಸಿ ಬಿಡ್ತಿದ್ಯಾ. ಹೌದ್ರಿ, ನಾವೇನು ಕುಡುಕರು ನಮಗೇನು ಉಲಾಜ್ ಐತಿ ಅಂತ ಅವ್ರಿಗೆ. ಈಗ ಭಾಳ ದಿವಸ ಆದ್ರೆ ಮೇಡಮ್ ಬಿಟ್ಟು ಮಿಮಿಕ್ರಿ ಮಾಡೋದು. ಈಗ ಅಲ್ಲಿ ಸ್ಟೇಜ್ ಕಾರ್ಯಕ್ರಮಕ್ಕೆ ಹೋದಾಗ ಅಷ್ಟ ಮಾಡಿರ್ತೀವಿ. ರಾಜು ತಾಳಿಕೋಟೆ ಅವ್ರನ್ನ ಮೀಟ್ ಮಾಡಿದೀರಾ ನೀವು? ನಿನ್ನೆ ಮೀಟ್ ಆಗಿ ನೋಡ್ರಿ ಮೇಡಮ್. ನಿನ್ನೆನೆ ಮೀಟ್ ಆದ್ರ? ಓಕೆ. ಇದೇ ನೀವು ಅವ್ರು ಸಿಕ್ಕಾಗ ಹಿಂಗೆ ಮಾತಾಡ್ಬೇಕು. ಅವ್ರು ಏನಂತಾರೆ ಹೆಂಗಿರುತ್ತೆ? ಇಲ್ಲ, ಅವ್ರಿಗೆ ಬಹಳ ಮಂದಿ ಮಾಡ್ತಾರ್ರಿ ಅವ್ರ ಮಿಮಿಕ್ರಿ. ಬಹಳ ಮಂದಿ. ನಿಮ್ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಫೇಮಸ್ ಅಲ್ವಾ ಅವರು? ಉತ್ತರ ಕರ್ನಾಟಕ ಅಂದಾಗ ಏನು ಕರ್ನಾಟಕದಾಗ ಫೇಮಸ್ ಇರೋದು. ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡಿ ಅವ್ರು ಬಹಳ ಫೇಮಸ್ ಆಗಿದ್ದಾರೆ. ಓಕೆ. ಸೊ ಉಮೇಶ್, ನಮ್ಗೆ ಈಗ ಉತ್ತರ ಕರ್ನಾಟಕ ಅಂದ್ರೆ ಯೂಶುವಲಿ ನಾವು ಸಿಟಿಲಿರೋರಿಗೆ ಇವಾಗ ಎಲ್ಲ ಸಿನಿಮಾದವರು ಜೊತೆಗಿರೋರು ನೋಡಿ ಗೊತ್ತು. ಈಗ ನೀವು ಉತ್ತರ ಕರ್ನಾಟಕದ ಕಲೆ ನಮ್ ಜೊತೆಗಿದೆ. ಹೇಳಿ, ಈಗ ಬೆಳಗ್ಗೆ ಸ್ಟಾರ್ಟ್ ಆದಾಗಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಕಪ್ಪು, ನಿಮ್ಮ ಹಲ್ಲಲ್ಲೆಲ್ಲ ಕಡ್ಡಿ ಚುಚ್ಕೊಳ್ಳೋದು, ಬ್ರಷ್ ಮಾಡೋದ್ರಿಂದ ಹಿಡಿದು ಹೆಂಗ್ ಸ್ಟಾರ್ಟ್ ಆಗುತ್ತೆ ಆ ದಿನ ಒಂದು ಡೆಮೋ ಕೊಡ್ಬೋದಾ ನಮ್ಗೆ? ಏನ್ ಡೆಮೋ ಅನ್ನಕ್ಕೆ ಏನ್ರಿ ಮೇಡಮ್, ಬೆಳಿಗ್ಗೆ ಹೇಳ್ತೀವಿ ಹೇಳಬಹುದು ಅಷ್ಟ. ಅದ್ ಮಾಡಿ ತೋರ್ಸಕ್ ಬಾಳ ಅಸಹ್ಯ ಕಾಣುತ್ತೆ. ಅಂದ್ರೆ ಏನು ಬೈಲ್ ಕಡೆ ಹೋಗೋದೆಲ್ಲ ಅದೆಲ್ಲ ಬೇಡ್ರಿ, ನಾನು ಅದನ್ನ ಹೇಳಲಿಲ್ಲ. ಡೆಮೋ ಕೊಡ್ಬೋದು ಅಂತ. ಡೆಮೋ ಅಂದ್ರೆ ಏನು? ಡೆಮೋ ಬೇಡ, ನಾನು ಇಲ್ಲಿ ತೋರಿಸಿ ನಮ್ಗೆ. ಈಗ ಏನಂದ್ರೆ ಇವಾಗ ನಮ್ಮ ಸಿಟಿ ಸ್ಟೈಲ್ ಅಲ್ಲಿ ಏನಾಗಿದೆ, ಬ್ರಷ್ ಅನ್ನ ನೀಟಾಗಿ ಹಿಂಗೆ ಹಿಂಗೆ ಏನಿಲ್ರಿ ಮೇಡಮ್, ಈಗಲೂ ಮಾಡ್ತಾರ, ಅವಾಗ ಇರ್ಲಿಲ್ಲ ಹಳ್ಳಿ ಒಳಗೆ. ಅದನ್ನ ನಾನು ಕೇಳಿದ್ದು ನಿಮ್ಗೆ. ಹಲ್ ತಿಕ್ತಾರೆ, ಎಲ್ಲಾರು ತಿಕ್ತಾರ. ಒಂದಿವ್ಸ ಮಂದಿ ಹಳ್ಳಿ ಹಳೋಬ್ರು ಇದಾರಲ್ಲ, ಅಜ್ಜಾರ ನಮ್ಮ ಅಮ್ಮಾರ ಅವರೆಲ್ಲ ಈ ಬೇನ್ ಕಟ್ಟಿ ಬರ್ತೈತಲ್ರಿ, ಅದನ್ನ ಕಲ್ಲೀಲಿ ಕುಟ್ಟಿ ಅದನ್ನ ಸ್ವಲ್ಪ ಬ್ರಷ್ ತರ ಮಾಡ್ಕೊಂಡು ಹಲ್ ತಿಕ್ತಾರ. ಹಲ್ ತಿಕ್ಕಿದ ಮೇಲೆ ಬೈಲ್ ಕಡೆ ಹೋಗಾರ. ಇತ್ತೀಚೆ ಪಾಯ್ಕೇನೆ ಮಾಡ್ಯಾರ ಎಲ್ಲ ಕಡೆ. ಪಾಯ್ಕೇನೆ ಅಂತಂದ್ರ ಗೊತ್ತು 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 ಬಿಡಿ. ಏನ್ ಹೇಳ್ರಿ? ಟಾಯ್ಲೆಟ್. ಹಾ, ಮಾಡ್ಯಾರ ಎಲ್ಲ ಕಡೆ ಅದಾವ. ಈಗ ಎಲ್ಲ ಕಡೆ ಕರೆಕ್ಟ್ ಹೋಗ್ತಾರ, ಚಾ ಕುಡಿತಾರ. ಆಮೇಲೆ ಬೆಳಿಗ್ಗೆ ನಾಷ್ಟಾ ಇಲ್ರಿ ನಮ್ ಕಡೆ. ನಾಷ್ಟಾ ಅಂತಂದ್ರ ರೊಟ್ಟಿ ಪಲ್ಯ ಅದ, ಬಿಸಿ ಬಿಸಿ ರೊಟ್ಟಿ ಪಲ್ಯ ತಿಂದ ಹೊಲಕ್ಕೆ ಹೋಗಾರ, ಕೆಲ್ಸಕ್ಕೆ ಹೋಗಾರ, ಸಾಲಿಗೆ ಹೋಗಾರ. ಓಕೆ. ಈಗ ನೀವು ಸಿನಿಮಾ ಮಾಡಿದ್ರಿ ಉಮೇಶ್, 6 ಸಿನಿಮಾ ಮಾಡಿದ್ರಿ. 6ನೇ ಸಿನಿಮಾನ ಇದು ಅಥವಾ 6 ಸಿನಿಮಾ ಆಯ್ತಾ? 6ನೇ ಸಿನಿಮಾ ಇದು. 6 ಸಿನಿಮಾದಲ್ಲೂ ನಿಮ್ಮ ಕ್ಯಾರೆಕ್ಟರ್ಸ್ ಯಾವ ತರ ಆಯ್ತು? ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯ್ತು? ಯಾವ ತರದ ಕ್ಯಾರೆಕ್ಟರ್ಗಾಗಿ ನೀವು ಕಾಯ್ತಾ ಇದ್ದೀರಾ? ಸ್ಪೂಕಿ ಕಾಲೇಜ್ ಅಂತ ಒಂದು ಮೂವಿ ಮಾಡಿದ್ರಿ. ಅದ್ರೊಳಗೆ ನಮ್ಮ ಉತ್ತರ ಕರ್ನಾಟಕ ಹುಡುಗ ಕಾಲೇಜ್ ಒಳಗಿದ್ರೆ ಹೆಂಗಿರ್ತಾನಂತ ಶರಣಪ್ಪ ಅಂತ ಒಂದು ಕ್ಯಾರೆಕ್ಟರ್, ಭಾರಿ ಇಷ್ಟವಾದಂತ ಕ್ಯಾರೆಕ್ಟರ್. ಅಷ್ಟ ಚಂದ ನಿಭಾಯಿಸಿನ ಆ ಪಾತ್ರನ. ಇನ್ನೋಸೆನ್ಸ್ ಹುಡುಗ, ಹಳ್ಳಿ ಹುಡುಗ, ಆ ಸೀಟ್ಯಾಗ ಬಂದು ಕಲಿತಿರ್ತಾನ. ಆ ಪಾತ್ರ ಬಹಳ ಇಷ್ಟ ನನಗ. ಆಲ್ಮೋಸ್ಟ್ ಆಲ್ ನನಗ ಅಂತ ಕ್ಯಾರೆಕ್ಟರ್, ಉತ್ತರ ಕರ್ನಾಟಕದ ಭಾಷೆ ಕ್ಯಾರೆಕ್ಟರ್ ಬಂದ್ರ ನಾನು ಮಾಡಕ ಇಷ್ಟಪಡ್ತೀನಿ. ಖುಷಿ ಆಗತ್ತ ಅದೊಂದು ಮಾಡಕ. ಅದಾದ್ಮೇಲೆ ಮೊನ್ನೆ ಗಣೇಶ್ ಸರ್ ಜೊತೆ ಒಂದ್ ಮಾಡಿದೆ, ಕೃಷ್ಣ ಪಯಣ ಸಖಿ ಅಂತ ಒಂದು ಮೂವಿ ಸರ್ ಜೊತೆ ಒಂದು ಮಾಡಿದೆ. ಅದಾದ್ಮೇಲೆ ಸಿಂಪಲ್ ಸುನಿ ಸರ್ ಜೊತೆ ಒಂದು ಮೂವಿ ಮಾಡತ್ತೀನಿ, ಟೈಟಲ್ ರಿವೀಲ್ ಆಗಿಲ್ಲ. ಆಮೇಲೆ ಈಗ ವರ್ಣವೇದಮ್ ಅಂತಂದು ನಾನು ಮತ್ತು ಗುಂಡು ನಿರ್ದೇಶಕರು ಶ್ರೀನಿವಾಸ್ ಸರ್ ಡೈರೆಕ್ಷನ್ ಮಾಡತ್ತಾರ, ಅದ್ರ ಒಂದು ಮಾಡತ್ತೀನಿ. ಈ ಒಂದು ಇನ್ನೊಂದಿಷ್ಟು ಆಫರ್ಸ್ ಅದಾವು, ಅದು ಶೂಟಿಂಗ್ ಹೋದ್ಮೇಲೆ ಕನ್ಫರ್ಮ್ ಆಗುತ್ತೆ. ಓಕೆ. ಸೊ ಇವಾಗ ಇದ್ರ ಮಧ್ಯದಲ್ಲಿ ಒಂದಷ್ಟು ಫೇಕ್ ಕಾಲ್ಸ್ ಬರುತ್ತೆ ನಿಮ್ಗೆ. ಫೇಕ್ ಕಾಲ್ಗಳಂದ್ರೆ ಫೋನ್ ಮಾಡ್ತಾರೆ, ಶೂಟಿಂಗ್ ಇರುತ್ತೆ ಅಥವಾ ಈ ತರ ಇರುತ್ತೆ, ಪೇಮೆಂಟ್ ಬಂದು ಹೇಳ್ತೀವಿ, ಆ ತರದ್ ಏನಾದ್ರು ಫೇಕ್ ಕಾಲ್ಸ್ ನೀವು ರಿಸೀವ್ ಮಾಡಿದೀರಾ? ನಿಮಗ್ ಬಂದಿದ್ಯಾ? ಇಲ್ಲಿವರೆಗೂ ಅಂತವ್ ಏನು ಬಂದಿಲ್ರಿ ಮೇಡಮ್. ಇನ್ನು ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಲ್ಲ, ಈ ಉತ್ತರ ಕರ್ನಾಟಕ ಸೈಡ್ ಇಲ್ಲಿ ಕಾರ್ಯಕ್ರಮ ಮಾಡ್ತೀವಲ್ರಿ ನಾರ್ಮಲ್, ಕನ್ನಡ ರಾಜ್ಯೋತ್ಸವ, ಈ ಗಣಪತಿ ಉತ್ಸವ ಅವೆಲ್ಲ ಮಾಡಿದಾಗ
ಏನು ಮಾಡ್ತಾರೆ ಫಸ್ಟು ಫೋನ್ಪೇ ಹಾಕ್ತೀವಿ ಆಡ್ರಿ ಅಂತಂದು ಹೋಗ್ತಾರೆ. ವಾಪಸ್ ಫೋನ್ ಮಾಡ್ಕೊಂಡು ಫೋನ್ ಸ್ವಿಚ್ ಆಫ್, ಸಿಗಂಗಿಲ್ಲ ಅವ್ರ ಕೈಗೆ, ಅಷ್ಟು ಎಷ್ಟೋ ಆಗ್ಯಾವು. ಹಂಗೆ ಮಾಡಿಬಿಡ್ರಿಪ್ಪ ದಯಮಾಡಿ, ನಾವು ದುಡ್ಕೊಂಡು ತಿನ್ನೋರು, ಇದ್ರ ಮೂಲಕ ಕೇಳ್ಕೊಳಕತ್ತೀನಿ ನಿಮ್ಗೆ, ನಮ್ದು ಏನು ಸಂಭಾವನೆ ಇರುತ್ತೆ ಅದನ್ನು ಕೊಟ್ಟು ಬಿಡ್ರಿ, ಈ ಫೋನ್ ಮಾಡ್ತೀನಿ ಫೋನ್ಪೇ ಹಾಕ್ತೀನಿ ಅವೆಲ್ಲ ಬೇಡ. ಹಾಗಾಗಿ ನಾವು ಭಾಳ ಸೆನೆ ಆಗಿವ್ರಿ. ಈಗ ಫಸ್ಟ್ ಅಡ್ವಾನ್ಸ್ ಹಾಕಿಸ್ಕೊಂತೀವಿ, ಸ್ಟೇಜ್ ಹತ್ತಕ್ಕಿಂತ ಮುಂಚೆ ನಮ್ಮ ಪೇಮೆಂಟ್ ಕೊಡ್ರಿ, ಆದ್ಮೇಲೆ ಮಾಡ್ತೀನಿ. ಏನೋ ನಂಬಿಕೆ ಈಗ ನಮ್ಗೆ ಅವ್ರಿಗೆ ಒಡನಾಟ ಭಾಳ ಇರ್ತೈತಿ ಅಂತಿದ್ದವ್ರಿಗೆ ಕೊಡ್ರಿ ಅಂತ ಆಡ್ರಿ ಮಾಡೋಣ ಅಂತ ಕೊಡ್ತಾರೆ ಅನ್ನೋದು ಗೊತ್ತಿರ್ತೈತಲ್ಲ, ಅಂಥ ಟೈಮ್ನಾಗ ಹೋಗಿ ಮಾಡಿಕೊಡ್ತೀವಿ. ಈವರೆಗೂ ಎಷ್ಟು ಸ್ಟೇಜ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಾ ಉಮೇಶ್ ನೀವು? ಮೇಡಮ್ ಲೆಕ್ಕ ಹಾಕಿಲ್ರಿ, ನಾನು ಭಾಳ ಮಾಡಿ ಅವು ಫಸ್ಟ್ ಇದ್ರೆ ಸ್ಟೇಜ್ ಕಾರ್ಯಕ್ರಮ ನನಗೆ ಅಂದ್ರೆ ಫಸ್ಟ್ ಕಾಮಿಡಿ ಕಿಲಾಡಿಗೆ ಬರೋಕ್ಕಿಂತ ಮುಂಚೆ ಮಿಮಿಕ್ರಿ ಎಲ್ಲ ಮಾಡ್ತಿದ್ದೆ ಅಂತ ಹೇಳಿದ್ರಿ. ಅಲ್ಲಿಂದ್ರೆ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್. ನಮ್ದೊಂದು ಜನಪದ ಕಲಾ ತಂಡ ಇತ್ತು, ನೇಗಿಲುಗಿ ಜನಪದ ಕಲಾ ತಂಡ ಅಂತ ಕೋಟುಮುಚ್ಚಿಗೆ ನಮ್ಮ ಊರೊಳಗೆ, ಅದ್ರಾಗೆಲ್ಲ ಮಾಡ್ತಿದ್ವಿ. ದೊಡ್ಡ ದೊಡ್ಡ ಉತ್ಸವ ಮಾಡ್ತಾರೆ, ಲಕ್ಕುಂಡಿ ಉತ್ಸವ, ಗದಗ ಉತ್ಸವ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಅಂತಂತ ಕಾರ್ಯಕ್ರಮಕ್ಕೆಲ್ಲ ಹೋಗಿ ದೀಪ ನೃತ್ಯ ಅಂತ ಫೇಮಸ್ ಅದು, ಅವೆಲ್ಲ ಮಾಡ್ತೀವಿ. ಈಗ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೂ ನೋಡೋರಿಗೆ ಚೆನ್ನಾಗಿ ಕಾಣುತ್ತೆ, ಬಟ್ ಅಲ್ಲೂ ಕೂಡ ಒಂದಷ್ಟು ಸ್ಟ್ರಗಲ್ಸ್ ಗಳಿರುತ್ತೆ. ಅಂದ್ರೆ ಅಲ್ಲೂ ಒಂದಷ್ಟು ಕಷ್ಟಗಳು ಎಲ್ಲ ಬರುತ್ತೆ. ಸ್ಟೇಜ್ ಪ್ರೋಗ್ರಾಮ್ ಮಾಡೋ ಯಾರೋ ಆರ್ಟಿಸ್ಟ್ ಬಂದಿರಲ್ಲ, ಅಥವಾ ಏನೋ ಪೇಮೆಂಟ್ ಆಗಿರಲ್ಲ, ಏನೋ ಇನ್ನೊಂದಾಗಿರಲ್ಲ, ಆ ತರದ್ ಯಾವೆಲ್ಲ ಇನ್ಸಿಡೆಂಟ್ ಆಗಿದೆ ಹೇಳಿ? ಈ ಮೇಡಮ್ ಅವರ ಈ ಒಂದು ನಮ್ಮ ಕಾಮಿಡಿ ಕಿಲಾಡಿ ತಂಡ ಕರ್ಕೊಂಡು ಹೋದ 4 ರಿಂದ 5 ಜನ ಹೋಗ್ತೀವಿ. ಕಾಮಿಡಿ ಕಿಲಾಡಿ ಅವರು ನಾಳೆ ಕಾರ್ಯಕ್ರಮ ಇರ್ತೈತಿ, ಏನಾಗ್ಬಿಡ್ತೈತಿ ಸಡನ್ ಆಗಿ ಫೋನ್ ಮಾಡ್ತಾರೆ ನಮ್ಮ ಕಲಾವಿದರು, ಇಲ್ಲ ಹಿಂಗ ನನಗೊಂದು ಸ್ವಲ್ಪ ಕಾಲು ನೋವಾಗೈತಿ, ಇಲ್ಲ ಬರೋಕ್ಕಾಗಲ್ಲ, ಇಲ್ಲ ಬೇರೆ ಕಾರ್ಯಕ್ರಮ ಬಂದೈತಿ, ನನಗೆ ಮುಂಚೆ ಪೇಮೆಂಟ್ ಜಾಸ್ತಿ ಇದೆ ಅಲ್ಲಿ ಹೋಗ್ತೀನಿ, ಹಂಗೆಲ್ಲ ಕಾರ್ಯಕ್ರಮ ಇರ್ತಾವ. ಅಂಥ ಟೈಮ್ನಾಗ ನಾವು ಅದನ್ನು ಭಾಳ ಟೆನ್ಷನ್ ಆಗ್ಬಿಡ್ತೈತಿ ನಮ್ಗೆ, ಹೆಂಗೆ ಕಂಟ್ರೋಲ್ ಮಾಡೋದು ಅಂತಂದು. ನಾವು ಒಂದೊಂದ್ಸರಿ ಹೆಂಗೆ ಮಾಡಿರ್ತೀವಿ, ಈಗ ಬೇಕಾದ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗತ್ತಲ್ಲ, ಸಡನ್ ಆಗಿ ಹಂಗೆ ಹೇಳಿದಾಗ ಮ್ಯಾನೇಜ್ ಮಾಡ್ಬೇಕು. ಏನೋ ಬೇರೆದ್ರ ಫೋನ್ ಮಾಡೋದು, ಮತ್ತಲ್ಲಿ ಅವ್ರನ್ನ ಕರ್ಸೋದು, ಆಮೇಲೆ ಈ ಕಡೆ ಈ ಆರ್ಟಿಸ್ಟ್ನೆಲ್ಲ ಮೇಂಟೈನ್ ಮಾಡ್ಬೇಕು, ಈ ಕಡೆ ಸ್ಟೇಜ್ ಎಲ್ಲ ಮೇಂಟೈನ್ ಮಾಡ್ಬೇಕು, ಎಲ್ಲ ಹೋಲ್ ಇವೆಂಟ್ ನಾವು ಆರ್ಗನೈಸ್ ಮಾಡೋದ್ರಿಂದ ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಕೈತಿ. ಕಷ್ಟಪಟ್ಟಿದ ಮೇಲೆ ಪೇಮೆಂಟ್ ಬರೀ ಬರ್ತೈತಿ, ಖುಷಿ. ಓಕೆ, ಅಲ್ಲಿ ಆಡಿಯನ್ಸ್ ಈಗ ಪ್ರೋಗ್ರಾಮ್ ಚೆನ್ನಾಗಾಗುತ್ತೆ ಅಥವಾ ನಿಮ್ಮ ಮಿಮಿಕ್ರಿ ಚೆನ್ನಾಗಾಗುತ್ತೆ, ಅದಾದ ಟೈಮಲ್ಲಿ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೇಳೋ ಫಸ್ಟ್ ಸೈನ್ ಅಂದ್ರೆ ಆ ಲ್ಯಾಂಗ್ವೇಜ್ ಏನು ಚೆನ್ನಾಗಾಯ್ತು ಅಂತ ಅಂದ್ರೆ ಮಸ್ತ್ ಮಾಡಿದ ಬೆಳೆ ಸುಳೆ ಮಗ ಅನಾಥ ಮಾಡ್ತಾನೆ ಹೇಳ್ತಾರೆ. ಅಲ್ಲಿ ನಮ್ಮ ಕಡೆ ಗೊತ್ತೈತಲ್ರಿ, ಅದು ಪಟ್ಟ ಕೊಟ್ಟಂಗ ನಮಗ, ಅದು ಸುಳೆ ಮಗ ಹುಚ್ಚುಳ ಮಗ ಅವೆಲ್ಲ ಪಟ್ಟ ಕೊಟ್ಟಂಗ. ಭಾರಿ ಕಿಚ್ಚಿ ಮಾಡಿದಲೆ, ಮಸ್ತ್ ಮಾಡಿದಲೆ, ಬೆಂಕಿ ದೋಸ್ತ ಅನಾಹುತ ಮಾಡ್ತೀನಿ ನೀನು, ಹಿಂಗ ಬೆಳಿ ನೀನು. ನಮ್ಮ ಕಡೆ ಎಲ್ಲಾರ ಪ್ರೋತ್ಸಾಹ ಭಾರಿ ಚಂದ ಕೊಡ್ತಾರೆ. ಅಂದ್ರ ಅವ್ರು ಬೈದಾಗ ನಿಮಗ್ ನೀವು ಆ ಭಾಷೆ ಕೇಳಿದ್ರೆ ಅಂದ್ರೆ ಬೈದಂಗ ಹೋಗಿರ್ತಾರೆ ಆಲ್ಮೋಸ್ಟ್ ನಮ್ಮ ನಾರ್ತ್ ಕನ್ನಡ ಕಡೆ. ಅವ್ರು ಬೈದಂಗ ಅನ್ಸುತ್ತ, ನಮಗದ ಖುಷಿ ಅವ್ರ ಹಂಗಂದ್ರ. ಏನ್ ಸ್ಟೇಜ್ ಮೇಲೆ ಕೂರ್ಸೋ ದೊಡ್ಡ ಸನ್ಮಾನ ಮಾಡ್ದಂಗ ಆಗ್ಬಿಡುತ್ತೆ ನಿಮ್ಗೆ, ಹಿಗ್ ಬಿಡ್ತೀರಾ ಅಲ್ವಾ? ಭಾರಿ ಅವ ಅಲ್ಲಿ ಹಂಗ ಖುಷಿ, ಅಷ್ಟು ಖುಷಿ ಇರುತ್ತೆ ಅವಂಗ, ಅದನ್ನ ಹೊರ ಹಾಕೋದು ಅದರಿಂದ ಹಾಕ್ತಾನೆ. ಓಕೆ, ನಿಮ್ಮ ಉತ್ತರ ಕರ್ನಾಟಕದ ಗಿಣ್ಣದ ಟೇಸ್ಟ್ ಮಾಡಿದ್ದೀರಾ? ಗಿಣ್ಣದ ಹಾಲು ಗಿಣ್ಣ ಅಂದ್ರೆ ಭಾರಿ ಇಷ್ಟ. ನಮ್ಮ ಅವರೆಲ್ಲ ತಂದು ಕೊಡ್ರ. ನಮ್ಮ ಮನೆಗ ಅವು ಇಲ್ಲ, ಕಮ್ಮತ್ತಿಲ್ಲ, ಎಮ್ಮೆ ಆಕಳ ಅವೆಲ್ಲ ಇರಲಿಲ್ಲ, ಬೇರೆ ಕಡೆ ಹೋಗಿ ತಂದು ಕೊಡೋರು ಬರ್ತಿದ್ವಿ. ನಮ್ಮ ಅಪ್ಪರಿಗೆ ಭಾಳ ಇಷ್ಟ ಗಿಣ್ಣ ಅಂತಂದ್ರೆ. ನಮ್ಮ ಅಪ್ಪರು ತಿನ್ನಿಸಿದ್ರೆ ಅಲ್ಲಿಂದ ನಮಗೂ ಇಷ್ಟ. ಭಾಳ ದಿವಸ ತಿದ್ದಿಲ್ಲ, ಊರಿಗೆ ಇವಾಗ ಆಸೆ ಆಗ್ತಾ ಇದೆ ನಾ ಹೇಳಿದ್ಮೇಲೆ. ನೋಡು ಊರಿಗೆ ಹೋದ್ಮೇಲೆ ತಿನ್ನೋದು. ಓಕೆ, ಸೊ ಇಲ್ಲಿ ಇರುವಂತ ಒಂದಷ್ಟು ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ, ಕ್ಲೋಸ್ ಫ್ರೆಂಡ್ಸ್, ಅವರಿಗೆ ಉತ್ತರ ಕರ್ನಾಟಕದ ಈ ಪ್ಲೇಸ್ ಕರ್ಕೊಂಡೋಗಿ ಅವ್ರನ್ನ ಈ ಜಾಗಗಳನ್ನ ತೋರಿಸ್ಬೇಕು ಅಂತ ಇದ್ರೆ ಆ ಲಿಸ್ಟ್ ಹೇಳಿ, ಇವರಿಗೆ ಈ ಜಾಗ ತೋರಿಸ್ಬೇಕು, ಇವರಿಗೆ ಈ ಜಾಗ ಅಂತಿದ್ರೆ ಯಾರು? ಮೇಡಮ್ ಆಲ್ಮೋಸ್ಟ್ ಎಲ್ಲ ಅಡ್ಡಾಡಿ ಬಿಟ್ರಿ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅನ್ನಕಿನ. ಎಲ್ಲಾರ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಅಲ್ಲಿಯಾರ ಇಲ್ಲಿ ಬಂದದಾರ. ಇಲ್ಲಿ ಇರೋರು ನಾನು ಹೇಳಿದ್ದು, ಇಲ್ಲಿರೋ ಫ್ರೆಂಡ್ಸ್ ಆಗಿರ್ತಾರಲ್ಲ ನಿಮ್ಗೆ. ಇಲ್ಲಿರೋರ್ಗೆ ಏನ್ ನಮ್ಮ ಇಡೀ ಉತ್ತರ ಕರ್ನಾಟಕನ ತೋರಿಸಿದ್ರೆ ಸಾಲಂಗಿಲ್ರಿ ಅವ್ರಿಗೆ. ಎಲ್ಲ ಕಡೆ ತೋರಿಸ್ಬೇಕು ಅವ್ರನ್ನ. ಫಸ್ಟ್ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕ, ನಮ್ಮ ಊರಾಗ ನಮ್ಮ ಮನಿ ತೋರಿಸ್ಬೇಕ. ಮತ್ ಗದನ್ಯಾಗ ನಮ್ಮ ಪುಟ್ಟಯ್ಯರ ಮಠ ಐತಿ, ಪುಟ್ಟಯ್ಯರ ಮಠ ಗೊತ್ತಲ್ಲ, ಪುಟ್ಟಯ್ಯರ ಮಠ ತೋರಿಸ್ಬೇಕು. ನಮ್ಮ ಊರಾಗ ವೀರನಾರಾಯಣ ಟೆಂಪಲ್ ಐತಿ, ಅದನ್ನ ತೋರಿಸ್ಬೇಕು. ಭೀಷ್ಮ ಕೆರೆ ಐತಿ, ಒಂದ್ ಬಸವಣ್ಣ ಅವ್ರ ದೊಡ್ಡ ಮೂರ್ತಿ ಐತಿ, ಅಂತವೆಲ್ಲ ತೋರಿಸ್ಬೇಕು. ಕಪ್ಪತ್ತು ಗುಡ್ಡ ಐತಿ ಗದಗಿನ ಒಳಗ, ಅಂತವೆಲ್ಲ ತೋರಿಸ್ಬೇಕು. ಫಸ್ಟ್ ನಮ್ಮ ಗದಗಿಂದ ಅದಾದ ನಂತರ ಬೇರೆ ಬೇರೆ ಊರು ಎಲ್ಲ ನಮ್ಮ ಇಡೀ ಉತ್ತರ ಕರ್ನಾಟಕದಾಗ ಒಂದೊಂದು ಊರ ಒಂದೊಂದು ಸ್ಪೆಷಲ್ ಏನೋ ಒಂದು ಇದ್ದ ಇರುತ್ತ. ಒಂದು ಊಟ ಇರ್ತೈತಿ, ಇಲ್ಲ ನೋಡುವಂಥ ಸ್ಥಳ ಇರ್ತೈತಿ, ಇಲ್ಲ ಗಿರ್ಮಿಟ್ಟಿ ಮಿರ್ಚಿ ಈ ಥರದ್ದು ತಿಂಡಿ ತಿನಿಸುಗಳು. ಅದು ಫೇಮಸ್ ಮುದ್ರಣ ಕಾಶಿ ಅಂತ ಕರೀತಾರೆ ನಮ್ಮ ಗದಗಿಗೆ. ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಅಲ್ಲೇ ಸ್ಟಾರ್ಟ್ ಆಗಿತ್ತು. ತೋರಿಸ್ಬೋದು ಎಲ್ಲ. ಜಡ್ಜಸ್ ಕಡೆಯಿಂದ ದಿ ಬೆಸ್ಟ್ ಕಾಮೆಂಟ್ ಇವ್ರ ಕಡೆಯಿಂದ ನನಗೆ ಸಿಕ್ಕಿದೆ ಅಂತ ಅಂದ್ರೆ ಏನ್ ಕಾಮೆಂಟ್ ಹೇಳಿದ್ರು? ಏನದು?
ಅವನು ಫಸ್ಟಿಗೆ ಹೇಳ್ಬಿಟ್ನೆ ನಿಮ್ಗೆ. ಭಟ್ರ ಬಿಡಿ, ಇವಾಗ ಮಾಡ್ತಾ ಇರೋದು ಎಲ್ಲ ಹೋಲ್ ಅಂಡ್ ಸೋಲ್ ಆಗಿ. ಈಗ ರೀಸೆಂಟ್ ಆಗಿ ನಾವು ಭರ್ಜರಿ ಬ್ಯಾಚುಲರ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದ್ರೊಳಗೆ ಒಂದು ಸುಮಾ ಅನ್ನೋರ್ದು ರಿಯಲ್ ಸ್ಟೋರಿ, ಅವ್ರ ರಿಯಲ್ ಲೈಫ್ ಸ್ಟೋರಿ ಮಾಡಿದ್ವಿ. ನಾನು ನಮ್ಮ ಪಾರ್ಟ್ನರ್ ರಶ್ಮಿ ಅವರು ಒಂದು ಕುರುಡನ ಪಾತ್ರ ಮಾಡಿದ್ದೆ ನಾನು. ಆ ಪಾತ್ರಕ್ಕೆ ರಚಿತಾ ಮೇಡಮು ಮತ್ತು ರವಿಚಂದ್ರನ್ ಸರ್ ಸ್ಟೇಜ್ ಮೇಲೆ ಬಂದು ಅದ್ಭುತ ನಾಟಕನ ನೀನು ತುಂಬ ಚೆನ್ನಾಗಿ ಮಾಡ್ತೀಯ, ಹೀಗೆ ಮಾಡ್ತಾ ಹೋಗು, ಒಳ್ಳೆ ಬೆಳಿತೀಯ ಅಂತ ಹೇಳಿ ಒಂದು ಕಮೆಂಟ್ ಕೊಟ್ಟಿದ್ರು. ಅದು ಭಾರಿ ಚಂದ ಇಷ್ಟ ಆಗುತ್ತಾ. ಆಮೇಲೆ ರಚಿತಾ ಮೇಡಮು ಅದೇ ಆ್ಯಕ್ಟಿಗೆ ನಾನು ನಿನ್ನ ಫ್ಯಾನ್ ಆಗೀನಿ ಅಂತೆಲ್ಲ ಹೇಳಿದ್ರೆ ಅದು ಭಾಳ ಖುಷಿ ಕೊಡುತ್ತೆ. ಮತ್ತು ಅಂಥ ದೊಡ್ಡ ಮಂದಿ ನಮ್ಮ ಬಗ್ಗೆ ಮಾತಾಡ್ತಾರ, ನಮ್ಗೆ ಫ್ಯಾನ್ ಆಗೀನಿ ಅಂತಂದ್ರೆ ಅದಕ್ಕೇನೋ ಖುಷಿ ಏನಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು ರವಿಚಂದ್ರನ್ ಸರ್ಗೆ ಮತ್ತು ರಚಿತಾ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಉಮೇಶ್ ಅವರು ಜೀವನದಲ್ಲಿ ಈ ಒಂದು ಬಿರುದನ್ನ ಗಳಿಸೋದಕ್ಕೆ ಕಾಯ್ತಾ ಇದ್ದಾರೆ ಅಂದ್ರೆ ಏನ್ ಬಿರುದು, ಏನ್ ಕೆಲಸ ಮಾಡಬೇಕು ಆ ಬಿರುದಿಗೆ ರೀಚ್ ಆಗೋದಕ್ಕೆ, ಏನ್ ಕೆಲಸ ಅದು? ಮೇಡಮ್ ಐತ್ರಿ. ಈಗ ನಾನು ಫಸ್ಟ್ ಒಂದು ಅನ್ಕೊಂಡಿದ್ದೆ ಹೆಂಗಂತಂದ್ರೆ ಇದ್ರ ಮಾಡ್ಬೇಕು, ಇದು ಆಗ್ಬೇಕು, ಈ ವರ್ಷದಾಗ ಇಂಥದ್ದಾಗಬೇಕು ಇಂಥದ್ದಾಗಬೇಕು ಅಂತಂದು. ಅದ್ಯಾವ ಆಗಲಿಲ್ಲ. ಅಂದ್ರೆ ನಮ್ಮ ಪ್ರಯತ್ನ ನಡೆಯಕತ್ತೈತಿ. ಬಿರುದು ಅನ್ನೋದು ಏನಿಲ್ಲ ಮೇಡಮ್. ನಾವು ಅವಾಗ ಅನ್ಕೊಂತಿದ್ವಿ ಈ ವರ್ಷದಾಗ ಇದನ್ನು ಮಾಡ್ಬೇಕು, ಈ ತಿಂಗಳದಾಗ ಇದನ್ನು ಮಾಡ್ಬೇಕು, ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತಂದು ಅನ್ಕೊಂಡಿದ್ದೆ. ಯಾವ ಕರೆಕ್ಟ್ ಆಗಲಿಲ್ಲ. ಸುಮ್ಮನೆ ಹೆಂಗೆ ಬರುತ್ತೆ ಹಂಗೆ ಹೋಗೋಣ ಅಂತ ಹೊಂಟೀವಿ. ಬಿರುದು ಮುಂದೆ ನೋಡೋಣ. ಏನಿಲ್ಲ, ಒಬ್ಬ ಒಳ್ಳೆ ನಟ ಆಗ್ಬೇಕು, ಕನ್ನಡ ಇಂಡಸ್ಟ್ರಿ ಒಳಗೆ ದೊಡ್ಡ ಹೆಸರು ಮಾಡ್ಬೇಕು ಅನ್ನೋದೊಂದು ಐತಿ. ನೋಡೋಣ, ದೇವ್ರ ಆಶೀರ್ವಾದ. ಯಾರ ಜೊತೆ ಕೆಲಸ ಮಾಡಕ್ಕೆ ಆಸೆ ಇದೆ? ಯಾವ ಹೀರೋ ಜೊತೆಗೆ, ಯಾವ ಡೈರೆಕ್ಟರ್ ಜೊತೆಗೆ, ಯಾವ ಕಲಾವಿದ್ರ ಜೊತೆಗೆ ಆಟ ಮಾಡಕ್ಕೆ ಆಸೆ? ಮೇಡಮ್, ಕಲಾವಿದ್ರ ಅಂತಂದ್ಮೇಲೆ ಆಪರ್ಚುನಿಟಿ ಎಲ್ಲಿ ಬರ್ತಾವು, ಅವಕಾಶ ಎಲ್ಲಿ ಬರ್ತಾವು? ಅಲ್ಲ, ಒಂದು ಆಸೆ ಇರುತ್ತಲ್ಲ ನಮ್ಗೆ, ಇವ್ರ ಜೊತೆ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಬೇಕು, ಆಕ್ಟ್ ಮಾಡ್ಬೇಕು ಅಂತ. ಮೇಡಮ್, ಈಗ ಲಿಸ್ಟ್ ಹೇಳಿದ್ರೆ ದೊಡ್ಡದೈತ್ರಿ. ನಾನು ಯಾರಾದ್ರೂ ಒಬ್ರು ಹೇಳಿ. ಒಬ್ಬರು ಫಸ್ಟ್ ನಮ್ಮ ಉಪ್ಪಿ ಬಾಸ್, ಉಪ್ಪಿ ಸರ್ ಕಡೆ ನಂಗೆ ಭಾಳ ಇಷ್ಟ. ನಾ ಅವ್ರ ಫ್ಯಾನ್. ಅವ್ರ ನೋಡಿ ಕೆಲಸ ಮಾಡ್ಬೇಕು. ಆಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವರು, ಅದಾದ್ಮೇಲೆ ದರ್ಶನ್ ಸರ್, ಅದಾದ್ಮೇಲೆ ನಮ್ಮ ಶಿವಣ್ಣ, ಎಲ್ಲರ ಜೋಡಿ ಮಾಡ್ಬೇಕು ಅನ್ನೋ ಆಸೆ ಇದ್ದಿರ್ತೈತಿ ಒಬ್ಬ ಕಲಾವಿದಾಗ. ನೋಡೋಣ, ದೇವ್ರ ಆಶೀರ್ವಾದ ಅಂತ ಅವಕಾಶ ಸಿಕ್ಕರ ಮಾಡಕ್ಕೆ ಕಾಯಕತ್ತೀವಿ ನಾವು. ನೋಡೋಣ. ಓಕೆ, ಉಪ್ಪಿ ಸರ್ದು ಒಂದು ಮಾಸ್ ಡೈಲಾಗ್, ನಿಮ್ಮ ಫೇವ್ರೇಟ್ ಒಂದು ಡೈಲಾಗ್ ನೆನಪಿಗೆ ಬರ್ತಾ ಇಲ್ವಾ? ಮಾಸ್ ಡೈಲಾಗ್ ಅನ್ನೋಕಿನ ಓಕೆ, ಬೇಡ, ನಿಮ್ಗೆ ಅವ್ರ ಇಷ್ಟ ಡೈಲಾಗ್ ಯಾವ್ದು ಹೇಳಿ? ಉಪ್ಪಿ ಸರ್ನ ನಿಮ್ಮ ಎಲ್ಲ ಟೈಮ್ ಫೇವ್ರೇಟ್ ಡೈಲಾಗ್. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋ ಇಷ್ಟಿರ್ದಿ ಆಗ್ಬೋದ. ಓಕೆ, ಇವಾಗ ನಿಮ್ಗೆ ಒಂದು ನಿಮ್ ತರಾನೇ ನಾನು ಒಂದು ರಿಯಾಲಿಟಿ ಶೋಗೆ ಹೋಗ್ಬೇಕು, ಒಂದಷ್ಟು ಸಿನಿಮಾಗಳನ್ನ ಮಾಡ್ಬೇಕು, ಒಂದಷ್ಟು ಅವಕಾಶಗಳು ನನಗ್ ಬೇಕು ಅಂತ ಎಷ್ಟೋ ಜನ ಹಪಹಪಿತರಾಗಿರ್ತಾರೆ. ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಹೇಳಿ. ಬಟ್ ಕಾರಣಾಂತರಗಳಿಂದ ಅವಕಾಶ ಬಿಡ್ತಾರೆ, ಆಮೇಲೆ ತುಂಬಾ ಹವಣಿಸ್ತಾರೆ, ಬೇಕು ಅವಕಾಶ ಅಂತ ಸಿಗೋದಿಲ್ಲ. ಮತ್ತೊಂದಷ್ಟು ಜನ ಈಗ ಅದನ್ನೇ ಫೇಕ್, ನಾವು ಈ ತರ ಟ್ರೈನಿಂಗ್ ಕೊಡ್ತೀವಿ, ನಿಮ್ಗೆ ಟ್ರೈನಿಂಗ್ ಕೊಟ್ಬಿಟ್ಟು ಸಿನಿಮಾ ಶೂಟಿಂಗ್ ಬಿಡ್ತೀವಿ, ಅವಕಾಶಗಳನ್ನ ಕೊಡಿಸ್ತೀವಿ ಅನ್ನೋವಂತರು ಇದ್ದಾರೆ. ಸೊ ನಾವು ಆ ಸ್ಟೇಜ್ ಅನ್ನ ಸೆಲೆಕ್ಟ್ ಮಾಡುವಾಗ ಎಷ್ಟು ಬುದ್ಧಿವಂತರಾಗಬೇಕು, ಎಷ್ಟು ಜಾಣ್ಮೆಯಿಂದ ಬಂದ ಅವಕಾಶಗಳನ್ನ ನಾವು ಹಿಡ್ಕೋಬೇಕು. ಮೇಡಮ್ ಅವರ, ನೀವೆಷ್ಟೇ ಶಾನ್ ಆಗಿದ್ರು, ನೀವೆಷ್ಟೇ ಜಾಣರಿದ್ರು, ನಿಮ್ಮನ್ನ ಎಲ್ಲಿ ಒಯ್ಬೇಕು ಅಲ್ಲಿ ಒಯ್ತೈತಿ. ಅದು ಹಣೆ ಬರ ಅಂತ ಒಂದಿರುತ್ತಲ್ರಿ, ಎಲ್ಲಿ ಒಯ್ಬೇಕು ಅನ್ನೋದು ಅಲ್ಲಿ ಒಯ್ತೈತಿ. ಆದ್ರೆ ನಿಮ್ಮ ಪ್ರಯತ್ನ ಭಾಳ ಬೇಕಾಕೈತಿ. ತಪ್ಪು ದಾರಿಗೆ ಹೋಗ್ಬೇಡ್ರಿ. ನಿಮ್ಗೆ ಏನರ ಹಿಂಗೆ ಹೋಗ್ಬೇಕು, ನಾನು ಈ ಥರ ಇಂಥ ಸ್ಟೇಜಿಗೆ ಬರ್ಬೇಕು, ನನ್ನೊಂದು ಕನಸೈತಿ, ನಾ ಆ್ಯಕ್ಟರ್ ಆಗ್ಬೇಕು ಅನ್ನೋ ಏನರ ಇತ್ತಂತ ದೊಡ್ಡ ದೊಡ್ಡ ಸಂಸ್ಥೆ ಅದಾವು. ನೀನಾಸಮ್ ಅನ್ನೋ ಒಂದು ಸಂಸ್ಥೆ ಅದಾವು. ಅದಾದಮೇಲೆ ರಂಗಾಯಣ, ಸಾಣೆಹಳ್ಳಿ, NSD, ಈ ಥರದ್ದು ಒಂದು ಅದ್ಭುತ ದೊಡ್ಡ ಆದ ಸಂಸ್ಥೆ ಅದಾವು. ಈ ಥರದಲ್ಲಿ ಹೋಗಿ ಕಲೀರಿ. ಇದಕ್ಕೇನು ಬೇಕು ಎಲ್ಲ ತಯಾರಿ ಮಾಡ್ಕೋರಿ. ತಯಾರಿ ಮಾಡ್ಕೊಂಡ್ಮೇಲೆ ಕಾಲಿಡ್ರಿ. ತಯಾರಿ ಮಾಡ್ಕೊಳ್ಳಾರ್ದ ಕಾಲಿಟ್ರಿ ಅಂತಂದ್ರೆ ಅರ್ಧ ಮುರ್ಧ ಆ ಕಡೆನಾಗಲ್ಲ ಈ ಕಡೆನಾಗಲ್ಲ, ಅಡ್ಡಗೋಡೆ ಮ್ಯಾಗ ದೀಪಕ್ಕೈತಿ. ಅದಕ್ಕಿಂತ ಮುಂಚೆ ಈ ರಿಯಾಲಿಟಿ ಶೋ ಬರೋಕ್ಕಿಂತ ಮುಂಚೆ, ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ತಯಾರಿ ಮಾಡ್ಕೊಂಡು ಬಂದ್ರೆ ಭಾಳ ಚಲೋ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಓಕೆ ಉಮೇಶ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ ನಮಗೆ ಕೊಟ್ರಿ. ಆ್ಯಂಡ್ ನಿಮ್ಮ ಲೈಫ್ ಜರ್ನಿ ಫುಲ್ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗಲಿ. ಆದಷ್ಟು ಬೇಗ ನೀವು ಅಂದ್ಕೊಂಡಂಥ ಎಲ್ಲ ಕಲಾವಿದರ ಜೊತೆಗೆ ಆ್ಯಕ್ಟ್ ಮಾಡೋಂಗಾಗಲಿ. ತುಂಬ ಬ್ಯುಸಿ ಪರ್ಸನ್ ನೀವಾಗಲಿ, ನೀವು ಅಂದ್ಕೊಂಡಾಗೆ ನಿಮ್ಮೆಲ್ಲ ಏನು ಜರ್ನಿ ಆಗಿರ್ಬೋದು, ಕನಸುಗಳೆಲ್ಲ ಈಡೇರಲಿ. ಥ್ಯಾಂಕ್ ಯು ವೆರಿ ಮಚ್.
ಧನ್ಯವಾದಗಳು ಮೇಡಮ್ಮ. ಇಲ್ಲಿ ಮಠ ಬಂದ ನಮ್ಮದೊಂದು ಸಂದರ್ಶನ ತಗೊಂಡಿದ್ದಕ್ಕೆ ಧನ್ಯವಾದಗಳು. ಈ ಮೂಲಕ ನಾನು ನನ್ನ ಎಲ್ಲ ಪ್ರೋತ್ಸಾಹ ಮಠರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಮೋಹನ್ ಕಟೀಲ್ ಸರು, ನಮ್ಮ ಸೋಮಶೇಖರ್ ಚಿಕ್ಕಮಠ ಅವರು, ಪ್ರವೀಣ್ ಕರ್ಲಿಂಗ್ನವರು, ಆಮೇಲೆ ನನ್ನ ನಟರಂಗ ಸಂಸ್ಥೆ ಯಾವಾಗಲೂ ನನಗೆ ಬೆನ್ನೆಲುಬಾಗಿ ನಿಂತಿರಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಉಮೇಶ್ ಕಿನ್ನಾಳ್ ಅವರ ಸಂದರ್ಶನ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಪ್ಲೇ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನಮಸ್ಕಾರ.